ಚುಟುಕು ಸಾಹಿತ್ಯ ಸಮ್ಮೇಳನವನ್ನು ಹಮ್ಮಿಕೊಂಡಿದ್ದಾರೆ. ಇದು ಸಂತಸದ ವಿಚಾರ. ವೇದಿಕೆ ಮೇಲೆ ಉಪಸ್ಥಿತಕ್ಕಂತಹ ಸಮ್ಮೇಳನ ಸರ್ವಾಧ್ಯಕ್ಷರಾಗಿರ್ತಕ್ಕಂತಹ ಸಿದ್ದೇಶ್ ಸಿದ್ದನಮಠ ಅವರೇ, ಈ ಒಂದು ಚನ್ನಗಿರಿ ತಾಲೂಕು ಚುಟುಕು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂತಹ ರು ಗಂಗಾಧರಯ್ಯನವರವರೇ, ಹಾಗೂ ಜಿಲ್ಲಾ ಘಟಕದ ಚುಟುಕು ಸಾಹಿತ್ಯ ಪರಿಷತ್ತಿನ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂತಹ ಅಣವೇರ್ ತಾರೇಶ್ ಅವರೇ, ಹಾಗೂ ವೇದಿಕೆ ಮೇಲೆ ಉಪಸ್ಥಿತಕ್ಕಂಥ ಗಣ್ಯಮಾನ್ಯರೇ ಹಾಗೂ ನನ್ನ ಸಾಹಿತ್ಯಾಸಕ್ತ ಬಂಧುಗಳೇ, ಇವತ್ತಿನ ದಿನ ಅನೇಕ ಗೋಷ್ಠಿಗಳನ್ನು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಗಂಗಾಧರಯ್ಯ ಸರ್ ತುಂಬಾ ಚೆನ್ನಾಗಿ ಹಮ್ಮಿಕೊಂಡಿದ್ದಾರೆ. ಗೋಷ್ಠಿ 1, ಗೋಷ್ಠಿ 2, ಗೋಷ್ಠಿ 3 ಹೀಗೆ ಸಾಕ್ತಾ ಹೋಗ್ತವೆ. ಒಟ್ಟು 7 ಗೋಷ್ಠಿಗಳಿಂದ ಕೂಡಿರ್ತಕ್ಕಂತಹ ಕಾರ್ಯಕ್ರಮ ಅತ್ಯದ್ಭುತವಾಗಿರ್ತಕ್ಕಂಥದ್ದು. ಅದಾದ ನಂತರ ಸಮಾರಂಭ ಒಟ್ಟಾರೆಯಾಗಿ 4:15 ತನಕನೂ ಇವತ್ತು ಬಿಡುವಿಲ್ಲದ ರೀತಿಯಲ್ಲಿ ನಡೀತಾ ಇದೆ. ಇಲ್ಲಿ ಸಮಯದ ಅಭಾವ ಇರೋದ್ರಿಂದ ನಾನು ನನ್ನ ಕೃತಿ ಬಿಡುಗಡೆ ಬಗ್ಗೆ ಒಂದೆರಡು ಮಾತಾಡ್ತೇನೆ. ಸೊ ಇದನ್ನ ನನ್ನ ಕೃತಿಯ ಮುನ್ನುಡಿಯನ್ನು ಬರೆದಿರತಕ್ಕಂತಹ ಸೈದ್ಧಾಂತಿಕ ಸಾಹಿತ್ಯ ಆಗಿರ್ತಕ್ಕಂತಹ ಓಂಕಾರಯ್ಯ ತವನೀರ್ ಸರ್ ಅವರಿಗೆ ಇದ್ರ ಬಗ್ಗೆ ಮಾತಾಡ್ಬೇಕಂತ ಕೇಳ್ಕೊಂಡಿದ್ದೆ. ಅವರ ಸರದಿ ಬಂದಾಗ ಖಂಡಿತ ಮಾತಾಡ್ಬೇಕಂತ ಅವರಲ್ಲಿ ವಿನಂತಿಸ್ಕೊಳ್ತಾ, ಈ ಒಂದು ನನ್ನ ಮಾತೃಭೂಮಿ ಕೃತಿ ಬೆಳಗ್ಗೆ ಮೊದಲ ಉದ್ಘಾಟನೆ ಆದ ನಂತರ ಬಿಡುಗಡೆ ಆಯಿತು. ಇದು ಹೈಸ್ಕೂಲ್ನಲ್ಲಿ ಓದ್ತಕ್ಕಂತಹ ಎಲ್ಲ ಮಕ್ಕಳಿಗೂ, ತೃತೀಯ ಭಾಷೆಯನ್ನು ಯಾರು ಅಭ್ಯಸಿಸ್ತಾರೆ ಕರ್ನಾಟಕದಲ್ಲಿ, ಎಲ್ರಿಗೂ ಕೂಡ ಇದು ಉಪಯುಕ್ತವಾಗಿರ್ತಕ್ಕಂಥದ್ದು. 8, 9 ಮತ್ತು 10ನೇ ತರಗತಿಯಲ್ಲಿರ್ತಕ್ಕಂತಹ ಹಿಂದಿ ಕವಿತೆಗಳನ್ನ ಕನ್ನಡಕ್ಕೆ ಅನುವಾದಿಸಿದ್ದೇನೆ. ಇದರ ಉದ್ದೇಶ ಎಷ್ಟೇ, ನನ್ನ 20 ವರ್ಷಗಳ ಸೇವಾ ಅನುಭವವನ್ನ, ನನ್ನ ಬೋಧನಾ ಅನುಭವವನ್ನ ಬೆರೆಸಿ ಮಕ್ಕಳಿಗೆ ಹಿಂದಿ ಅಂತ ಹೇಳ್ತಾರೆ. ಯಾಕಂದ್ರೆ 6 ಮತ್ತು 7ನೇ ತರಗತಿಯಲ್ಲಿ ಹಿಂದಿ ಇರುತ್ತೆ, ಅದರ ಸರಿಯಾದ ಕಲಿಕೆ ಆಗದೇ ಇರೋ ಕಾರಣ ನಾವು ಅವರಿಗೆ ಅಕ್ಷರಾಭ್ಯಾಸ, ವರ್ಣ ಕಾಗುಣಿತ ಎಲ್ಲವನ್ನು ಕಲಿಸಿ ಪಾಠ ಮಾಡಿಸೋದಕ್ಕೆ 8ನೇ ತರಗತಿಯೇ ಮುಗಿದೋಗಿರುತ್ತೆ. ಹಾಗಾಗಿ ಅವರು ಹಿಂದಿ ಪದ್ಯಗಳನ್ನ ಓದಿದ ತಕ್ಷಣ